ಲೈವ್ ಮಾಡ್ತಾ ಇರೋರಿಗೆ ಹೊಸ ಅಪ್ಡೇಟ್ ಬಂದಿದೆ. ಅದ್ ಏನ್ ಅಪ್ಡೇಟು? ಪ್ರಾಕ್ಟೀಸ್ ಮೋಡ್ ಅಂದ್ರೆ ಏನು, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರೆ ಯೂಟ್ಯೂಬ್ ಲೈವ್ ಮಾಡಬಹುದು, ಏನಾದ್ರೂ ತಪ್ಪುಗಳನ್ನ ಮಾಡಬಹುದಾ, ಏನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯೂಟ್ಯೂಬ್ ಲೈವ್ ಅಂದ್ರೆ ಏನು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಕಂಪ್ಲೀಟ್ ಆಗಿ ನೋಡಿ. 1 by 1 ಸ್ಟೆಪ್ಸ್ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವನ್ನು ಚೆಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಯೂಟ್ಯೂಬ್ ಲೈವ್ ಮಾಡುವಾಗ ಈ ತಪ್ಪುಗಳನ್ನೇನಾದ್ರೂ ಮಾಡಿದೀರಾ, ಈಗ ಹೊಸ ಫೀಚರ್ಸ್ ಎಲ್ಲ ಬಂದಿದೆ ಅಲ್ವಾ, ಆ ಫೀಚರ್ಸ್ ಏನೇನಿದೆ, ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯೂಟ್ಯೂಬ್ ಲೈವ್ ಮಾಡಬೇಕು ಅಂತ ಅಂದ್ರೆ ನಮಗೆ ಮೇನ್ ಆಗಿ ಬೇಕಾಗಿರೋದು 50 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಎಲ್ರಿಗೂ ಡೌಟ್ ಇರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆದ್ರೆ ಮಾತ್ರ ನಾನು ಲೈವ್ ಹೋಗ್ಬೋದಾ ಅಂತ. ಇಲ್ಲ, 50 ಸಬ್ಸ್ಕ್ರೈಬರ್ಸ್ ಇದ್ರೂ ನೀವು ಲೈವ್ ಮಾಡಬಹುದು. ಆದ್ರೆ ಇದರಿಂದ ನಿಮಗೆ ಬೆನಿಫಿಟ್ಸ್ ತುಂಬಾನೇ ಕಮ್ಮಿ. ಇವಾಗ ಸ್ಟಿಕ್ಕರ್ಸ್ ಎಲ್ಲ ಬರುತ್ತೆ, ಆಮೇಲೆ ಇಮೋಜಿಸ್ ಏನಾದ್ರೂ ಬರುತ್ತೆ, ಅದರಿಂದ ನೀವು ಅಮೌಂಟ್ ನ ಅರ್ನ್ ಮಾಡೋದು, ಇದನ್ನೆಲ್ಲ ನಿಮ್ಗೆ ಬೆನಿಫಿಟ್ಸ್ ಸ್ವಲ್ಪನೇ ಕಮ್ಮಿ ಇರುತ್ತೆ. ಆದ್ರೆ ನಿಮ್ ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ರೆ ಅವಾಗ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. 50 ಸಬ್ಸ್ಕ್ರೈಬರ್ಸ್ ಇದಾರೆ ಅಂತ ಅಂದ್ರೆ ನೀವು ಲೈವ್ ಮಾಡಬಹುದು. ಲೈವ್ ಮಾಡೋದು ಹೆಂಗೆ? ಈಗ ನಾನು ಲೈವ್ ಮಾಡೋದನ್ನ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಹಾಕಿರ್ತೀನಿ. ಲೈವ್ ಮಾಡೋದು ಹೆಂಗೆ ಅಂತ ಅಂದ್ರೆ ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಹೋದ ತಕ್ಷಣನೇ ನಿಮ್ಗೆ ಒಂದು ಪ್ಲಸ್ ಐಕನ್ ಕಾಣುತ್ತೆ. ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಆಕ್ಸೆಪ್ಟ್ ಮಾಡ್ಬಿಟ್ಟು ಅಲ್ಲಿಂದ ನೀವು ಯೂಟ್ಯೂಬ್ ಲೈವ್ ನ ಸ್ಟಾರ್ಟ್ ಮಾಡಬಹುದು. ಒಂದ್ ವೇಳೆ ನೀವು ಹೊಸ ಸಬ್ಸ್ಕ್ರೈಬರ್ಸ್ ಆಗಿ ಹೊಸ ಯೂಟ್ಯೂಬರ್ ಆಗಿದ್ದೀರಾ, ಇವಾಗ ನಿಮ್ಗೆ ಯೂಟ್ಯೂಬ್ ಲೈವ್ ಮಾಡೋದು ಗೊತ್ತಿಲ್ಲ, ಒಂದ್ ವೇಳೆ ನೀವು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಲೈವ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಾಗ ನೀವು 24 ಅವರ್ಸ್ ವೆಯ್ಟ್ ಮಾಡ್ಬೇಕಾಗುತ್ತೆ. ಲೈವ್ ಯಾರ್ಯಾರು ಮಾಡ್ತಾ ಇದ್ರು ನೆನ್ಪಲ್ಲಿ ಇಟ್ಕೊಳ್ಳಿ, 24 ಅವರ್ಸ್ ನೀವು ಫಸ್ಟ್ ಲೈವ್ ಮಾಡುವಾಗ ವೆಯ್ಟ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ನಾಳೆ ನಾನು ಲೈವ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಹೊಸ ಯೂಟ್ಯೂಬರ್ ಆಗಿದ್ರೆ ನೆನ್ಪಲ್ಲಿ ಇಟ್ಕೊಳ್ಳಿ, ನೀವು 24 ಅವರ್ಸ್ ವೆಯ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಲೈವ್ ಎನೇಬಲ್ ಆಗಿರ್ಬೇಕಾಗಿರುತ್ತೆ, ನಿಮ್ಮ ಚಾನಲ್ ವೆರಿಫೈ ಆಗಿರ್ಬೇಕಾಗಿರುತ್ತೆ. ಆಮೇಲೆ ನೀವು ಮೇನ್ ಮಾಡ್ಬೇಕಾಗಿರೋದು 2 ಸ್ಟೆಪ್ ವೆರಿಫಿಕೇಶನ್ ಮಾತ್ರ ಯಾವಾಗ್ಲೂ ಮಾಡ್ಕೊಳೋದನ್ನ ಮರಿಬೇಡಿ. ನೀವು ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ 2 ಸ್ಟೆಪ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು 2-3 ವಿಡಿಯೋಸ್ಗಳನ್ನ ಮಾಡಿದೀನಿ, ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೋಡಿ ಏನು 2 ಸ್ಟೆಪ್ ವೆರಿಫಿಕೇಶನ್ ಅಂದ್ರೆ, ಆಮೇಲೆ ಎಲ್ಲಿ ಹೋಗಿ 2 ಸ್ಟೆಪ್ ವೆರಿಫಿಕೇಶನ್ ನ ಮಾಡ್ಬೇಕು ಅಂತೇಳಿ ಇದನ್ನ ತಿಳ್ಕೊಂಡು ನೀವು ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕಾಗುತ್ತೆ. ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು ಪ್ಲಸ್ ಐಕನ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಆಕ್ಸೆಪ್ಟ್ ಮಾಡ್ಬಿಟ್ಟು ಆಮೇಲೆ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕು. ಯೂಟ್ಯೂಬ್ ಲೈವ್ ನ ನೀವು ಸ್ಟಾರ್ಟ್ ಮಾಡಬಹುದು. ಯೂಟ್ಯೂಬ್ ಲೈವ್ ಸ್ಟಾರ್ಟ್ ಮಾಡುವಾಗ ಇವಾಗ ಒಂದು ಪ್ರಾಕ್ಟೀಸ್ ಮೋಡ್ ಅಂತೇಳಿ ಒಂದು ಫೀಚರ್ ಬಂದಿದೆ. ಆ ಪ್ರಾಕ್ಟೀಸ್ ಮೋಡ್ ಫೀಚರ್ ಅಂತಂದ್ರೆ ಏನ್ ಗೊತ್ತಾ, ಅದ್ರೊಳಗಡೆ ಏನು ಇಲ್ಲ, ನಾವು ಇವಾಗ ಯಾರಾದ್ರೂ ಕಲಿತಾ ಇದ್ದಾರೆ, ಇಲ್ಲ ಹೊಸದಾಗಿ ಯೂಟ್ಯೂಬ್ ಏನಾದ್ರೂ ಯೂಟ್ಯೂಬ್ ನಲ್ಲಿ ಲೈವ್ ಹೋಗ್ತಾ ಇದಾರೆ ಅಂತಂದ್ರೆ ಅಂತವರಿಗೆ ಪ್ರಾಕ್ಟೀಸ್ ಮೋಡ್, ನಿಮ್ ಕ್ಯಾಮ್ರಾ ಇಟ್ಕೊಂಡಿರೋದು, ಆಮೇಲೆ ಲೈಟಿಂಗು ಎಲ್ಲ ಕರೆಕ್ಟ್ ಆಗಿ ಫಿಕ್ಸ್ ಮಾಡುತ್ತೆ. ಇಲ್ಲಿ ಲೈವ್ ಆಡಿಯನ್ಸ್ ಇರಲ್ಲ. ಏನಾಗುತ್ತೆ, ನೀವೆಲ್ಲ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಸಡನ್ ಆಗಿ ಒಬ್ರೊಬ್ರು ಲೈವ್ ಬಂದ್ಬಿಡ್ತಾರೆ, ಆದ್ರೆ ಅಲ್ಲಿ ಏನು ಸರಿ ಸೆಟ್ ಮಾಡ್ಕೊಂಡಿರಲ್ಲ. ಲೈಟಿಂಗ್ಸ್ ಆಗಿರ್ಬೋದು, ಮೊಬೈಲ್ ಕ್ಯಾಮ್ರಾ ಎಲ್ಲೆಲ್ಲೋ ಇಟ್ಟಿರ್ತಾರೆ, ಆ ರೀತಿ ಎಲ್ಲ ಮಾಡಂಗ್ ಇಲ್ಲ. ಆ ರೀತಿ ಮಾಡೋದು ಬೇಡ ಅಂತಾನೆ ಇವಾಗ ಯೂಟ್ಯೂಬ್ ಕಡೆಯಿಂದಾನೆ ಲೈವ್ ಆಪ್ಷನ್ ಅಲ್ಲಿ ಪ್ರಾಕ್ಟೀಸ್ ಮೋಡ್ ಅಂತ ಇದೆ. ಇದನ್ನೇನಾದ್ರೂ ನೀವು ಹೊಸದಾಗಿ ಏನಾದ್ರೂ ಲೈವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ಟೈಟಲ್, ಡಿಸ್ಕ್ರಿಪ್ಷನ್, ಆಮೇಲೆ ನಿಮ್ಮ ತಮ್ನೇಲ್, ಇದನ್ನ ಕ್ಯಾಚಿ ಟೈಟಲ್ ನ ಹಾಕೊಳ್ಳಿ, ತಮ್ನೇಲ್ ನ ಹಾಕೊಳ್ಳಿ, ಡಿಸ್ಕ್ರಿಪ್ಷನ್ ನ ಹಾಕೊಳ್ಳಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕೊಂಡ್ ಆದ್ಮೇಲೆ ಅಲ್ಲಿ ನೀವು ಲೈವ್ ಆಪ್ಷನ್ ನ ಸೆಟ್ ಮಾಡಿದೀರಾ ಅಂತಂದ್ರೆ ಅವಾಗ ನೀವು ಲೈವ್ ಹೋಗ್ಬೋದು. ಆ ಲೈವ್ ಹೋಗ್ಬಿಟ್ಟು ನಿಮ್ ಕ್ವಶನ್ಗೆ ಅವ್ರ ಏನ್ ಕ್ವಶನ್ ಕೇಳ್ತಾರೋ ಅದನ್ನೆಲ್ಲ ನೀವು ಬೇಕಾದ್ರೆ ಆನ್ಸರ್ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ಪ್ರಾಕ್ಟೀಸ್ ಮೋಡ್ ಅಂತ ಬಂದಿದೆ ಅಲ್ಲ, ಇದ್ರೊಳಗಡೆ ನೀವು ಏನೋ ದೊಡ್ಡದಾಗಿ ಏನು ಮಾಡೋದಿಲ್ಲ. ಜಸ್ಟ್ ಪ್ರಾಕ್ಟೀಸ್ ಮೋಡ್ ಅಲ್ಲಿ ಇದು ನಿಮ್ಗೊಂದು ಪ್ರಾಕ್ಟೀಸ್ ತರ, ನಿಮ್ ಕ್ಯಾಮ್ರಾ ಹೇಗಿದೆ, ಆಮೇಲೆ ನಿಮ್ ಲೈಟ್ನಿಂಗು ಅವೆಲ್ಲ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದ್ ಕಡೆ ಸೆಟ್ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ಲೈವ್ ನ ಆನ್ ಮಾಡ್ಕೊಳ್ಬಹುದು. ಇದೇ ಪ್ರಾಕ್ಟೀಸ್ ಮೋಡ್. ಇನ್ನೊಂದು ಫೀಚರ್ಸ್ ಏನು ಅಂತ ಅಂದ್ರೆ ಪ್ಲೇಯಬಲ್ ಅಂತ ಅಂದ್ರೆ ಇವಾಗ ಗೇಮ್ಸ್ ಆಡೋದು ಗೊತ್ತಿದೆ, ಲೈವ್ ಅಲ್ಲಿ ಹೋಗಿ ಗೇಮ್ಸ್ ಆಡೋದು. ಇದು ಎಲ್ರಿಗೂ ಈ ಫೀಚರ್ಸ್ ಬಂದಿಲ್ಲ. ಲೈವ್ ಹೋಗಿ ಗೇಮ್ಸ್ ಆಡೋದು ಈ ಫೀಚರ್ಸ್ ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ಇದೆ, ಆದ್ರೆ ಎಲ್ಲ ಕಡೆ ಅದು ಬಂದಿಲ್ಲ, ಎಲ್ಲರಿಗೂ ಅದು ಆಕ್ಸೆಸ್ ಇಲ್ಲ. ಬಟ್ ಫ್ಯೂಚರ್ ಅಲ್ಲಿ ಇದು ಆಕ್ಸೆಸ್ ಬರ್ಬೋದು, ಎಲ್ರಿಗೂ ಬರ್ಬೋದು. ಇದನ್ ಬೇಕಾದ್ರೆ ನೀವು ಮಾಡಬಹುದು. ಈ ರೀತಿ ಇದೆ ಲೈವ್ ಆಪ್ಷನ್ ಅಂತ ಅಂದ್ರೆ, ಲೈವ್ ಆಪ್ಷನ್ ಅಲ್ಲಿ ಇದೆಲ್ಲ ಹೇಳಿದ್ದಾರೆ.
ಆಮೇಲೆ ನೀವು ಲೈವ್ ಆಪ್ಷನ್ಗೆ ಹೋದಾಗ ಏನೇನ್ ಮಿಸ್ಟೇಕ್ಸ್ ಗಳನ್ನ ಮಾಡಬಾರ್ದು ಅಂತ ಮೇನ್ ಆಗಿ ಹೇಳ್ತೀನಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯೂಟ್ಯೂಬ್ ಲೈವ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಕರೆಕ್ಟ್ ಆಗಿರುವಂತ ಸ್ಟೇಬಲ್ ಆಗಿರೋ ಇಂಟರ್ನೆಟ್ ಕನೆಕ್ಷನ್ ಇರ್ಲಿ. ಯಾಕೆ ಇಂಟರ್ನೆಟ್ ಕನೆಕ್ಷನ್ ಅಂದ್ರೆ ಪದೇ ಪದೇ ಇಂಟರ್ನೆಟ್ ಕನೆಕ್ಷನ್ ಹೋಗ್ತಾ ಇರುತ್ತೆ, ಅದರಿಂದ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಕರೆಕ್ಟ್ ಆಗಿರೋ ಇಂಟರ್ನೆಟ್ ಕನೆಕ್ಷನ್ ಇರ್ಲಿ. ಅದಾದ್ಮೇಲೆ ಕಾಪಿ ರೈಟ್ ಬರಬಾರ್ದು. ಯಾವುದೇ ಕಾಪಿ ರೈಟ್ ಮ್ಯೂಸಿಕ್ ಏನಾದ್ರು ನೀವು ಅಕ್ಕಪಕ್ಕ ಯಾರಾದ್ರೂ ಮ್ಯೂಸಿಕ್ ಗಳು ಹಾಕಿದ್ದಾರೆ ಅಂತಂದ್ರೆ ಅದು ನಿಮ್ಗೆ ಕಾಪಿ ರೈಟ್ ಬರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಕಾಪಿ ರೈಟ್ ಇಲ್ದೇ ಇರೋ ಮ್ಯೂಸಿಕ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿರಿ. ಯೂಟ್ಯೂಬ್ ದೇ ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳನ್ನ ಬೇರೆ ಮೊಬೈಲ್ ಹಾಕಿರ್ತೀರಾ, ಅದರಿಂದ ಎಲ್ಲ ಪ್ರಾಬ್ಲಮ್ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ. ಆದಷ್ಟು ನಾನ್ ಹೇಳೋ ನನ್ ಸಜೆಷನ್ ಏನು ಅಂತ ಅಂದ್ರೆ ಯೂಟ್ಯೂಬ್ ಲೈವ್ ಹೋದಾಗ ಯಾವುದೇ ಮ್ಯೂಸಿಕ್, ಟಿವಿ, ಮೊಬೈಲು, ಬೇರೆಯವ್ರ ಮೊಬೈಲು, ಮನೇಲಿ ಯಾವ್ದೋ ಒಂದು ಇನ್ನೊಂದು ಯಾವ್ದೋ ಮೊಬೈಲು ಅದ್ರೊಳಗೆಲ್ಲ ಮ್ಯೂಸಿಕ್ ಹಾಕೊಳೋದು, ನಾವು ಏನೋ ಪ್ಲೇ ಸಾಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರೋದು ಅದು ಇದು ಹಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೆ ಆದಷ್ಟು ಅದು ಬರಬಾರ್ದು, ಕಾಪಿರೈಟ್ ಬರ್ಲೇಬಾರ್ದು ಅಂತ ಅಂದ್ರೆ ಅದು ಕಾಪಿರೈಟ್ ಬಂದ್ಬಿಡುತ್ತೆ. ಯಾಕಂತಂದ್ರೆ ಲೈವ್ ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಕಾಪಿರೈಟ್ ಬಂದ್ಬಿಡುತ್ತೆ. ಅದಕ್ಕೆ ಅದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಕಾಪಿರೈಟ್ ಬರ್ಲಾರ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ನೀವು ತಮ್ನೇಲ್ ನ ಕರೆಕ್ಟ್ ಆಗಿರೋ ತಮ್ನೇಲ್ ನ ಹಾಕಿ, ಕ್ಯಾಚಿ ಟೈಟಲ್ ಗಳನ್ನ ಹಾಕಿ. ನಾನು ಇದ್ರ ಬಗ್ಗೆ ಇವತ್ತು ಫುಲ್ ಕಂಪ್ಲೀಟ್ ಕ್ವಶನ್ ಆನ್ಸರ್ಸ್ ನ ಹೇಳ್ತಾ ಇದ್ದೀನಿ, ಕೇಳಿದೀನಿ. ಇದನ್ನೆಲ್ಲ ನೀವು ಏನಾದ್ರೂ ಹಾಕ್ಬೋದು. ಆಮೇಲೆ ಯೂಟ್ಯೂಬ್ ಲೈವ್ ಹೋದಾಗ ನೀವೇನ್ ಮಾಡಿ, ಅವ್ರ ಜೊತೆಗೆ ಇಂಟ್ರಾಕ್ಟ್ ಆಗಿ. ಏನೋ ಒಂದ್ ಇವಾಗ ವಿಡಿಯೋಸ್ ನೀವು ಲೈವ್ ನ ಆನ್ ಮಾಡಿಟ್ಟಿರ್ತೀರಾ, ಅದರಿಂದ ಏನ್ ಮಾಡ್ತೀರಾ, ಯಾವ್ದೋ ಒಂದು ಕುಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಕುಕಿಂಗ್ ಮಾಡೋದ್ ಮಾತ್ರ ತೋರಿಸ್ತಾ ಇರ್ತೀರಾ. ಅವ್ರ ಬಗ್ಗೆ ಏನೋ ಅವ್ರ ಹತ್ರ ಏನೋ ಮಾತೇ ಆಡಲ್ಲ. ಇದರಿಂದ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇವಾಗ ಅವ್ರ ಜೊತೆ ಮಾತಾಡ್ತಿದ್ರ, ಇಂಟ್ರಾಕ್ಟ್ ಆಗ್ತಾ ಇದೀರಾ ಅಂತ ಅಂದ್ರೆ ಅವರು ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಅದು ತುಂಬಾನೇ ಇಂಪಾರ್ಟೆಂಟ್. ಈ ಲೈವ್ ಅಲ್ಲಿ ಹೋದಾಗ ನೀವು ಅವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಏನ್ ಕ್ವಶನ್ ಇರುತ್ತೋ, ಏನಾದ್ರು ಮಾತಾಡ್ಬೇಕು ಅಂದ್ರೆ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಜಸ್ಟ್ ನೀವು ಆನ್ ಮಾಡಿ ಇಟ್ಬಿಟ್ರೆ, ಆನ್ ಮಾಡಿಟ್ಟು ಏನೋ ಮಾಡ್ತಾ ಇದ್ರೆ ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಆದಷ್ಟು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡುವಾಗ ಇದೆಲ್ಲ ನೆನಪಲ್ಲಿ ಇಟ್ಕೊಡಿ. ಯೂಟ್ಯೂಬ್ ನಲ್ಲಿ ಲೈವ್ ಹೋಗ್ಬೇಕು ಅಂತಂದ್ರೆ ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ನೀವು ಯೂಟ್ಯೂಬ್ ಹೋದಾಗ ಅಲ್ಲಿ ಲೈವ್ ನಲ್ಲಿ ನಿಮ್ಗೆ ಯಾವ್ದೇ ಮಿಸ್ಟೇಕ್ ಆಗ್ಲಾರ್ದಂಗೆ ನೋಡ್ಕೊಳ್ಬಹುದು. ಅದಕ್ಕೆ ಈಗ ಬಂದಿರೋ ಹೊಸ ಫೀಚರ್ಸ್ ಬಗ್ಗೆನೂ ಗಮನ ಇರ್ಲಿ. ನೀವು ಹೋಗಿ ಫಸ್ಟ್ ಕ್ಯಾಮ್ರಾ, ಲೈಟ್ನಿಂಗು ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲೈವ್ ಹೋಗ್ಬೋದು. ಈ ವಿಡಿಯೋ ನಾನು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಏನೇನ್ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ಯೋ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ರೆ ಕಾಮೆಂಟ್ ಮಾಡಿ. ಹೆಲ್ಪ್ಫುಲ್ ಆಗಿದೆ ಅಂತನಾದ್ರೂ ಕಾಮೆಂಟ್ ಮಾಡಿ, ಅವಾಗ ಸ್ವಲ್ಪ ನನಗಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾನು ಇಲ್ಲಿ ಒಂದು 8 to 10 ಮಿನಿಟ್ಸ್ ಆದ್ರೂ ನಾನು ನಿಂತ್ಕೊಂಡು ಮಾತಾಡ್ತೀನಿ. ಮಾತಾಡುವಾಗ ಏನಾಗುತ್ತೆ ಅಂತ ಅಂದ್ರೆ ನಾನು ಎಲ್ಲದೂ ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು ಕಟ್ ಮಾಡಿ ಇನ್ನೊಂದು ಕಟ್ ಮಾಡಿ ಒಂದೊಂದ್ಸಲಿ ಹಂಗ್ ಮಾಡ್ಬೇಕಾಗುತ್ತೆ. ಯಾವ್ದಾದ್ರು ಸೆಟ್ಟಿಂಗ್ ಮಾಡ್ಬೇಕಾದ್ರೆ ತೋರಿಸ್ಬೇಕಾಗುತ್ತೆ. ಆದ್ರೆ ಒಂದೊಂದ್ ಟೈಮು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾನು ಕಂಪ್ಲೀಟ್ ಆಗಿ 1 by 1 ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಅಟ್ಲೀಸ್ಟ್ ನೀವು ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರೆ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆದಷ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 Bytes ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ನ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಬೇರೆ ವಿಡಿಯೋಸ್ ಗಳನ್ನ ಹಾಕೋದಕ್ಕೆ ಸಪೋರ್ಟ್ ಸಿಗ್ದಂಗ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಾಗಿದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.